ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮೂವಿ ಮಾತ್ರ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಎಲ್ಲೂ ಬೋರ್ ಅನ್ಸಲ್ಲ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಲ್ಲೂ ಬೋರ್ ಅನ್ಸಲ್ಲ. ಹೌದು, ಫ್ಯಾನ್ಸ್ ವಾರು ಕಿಡಿ ಹತ್ತಿದೆ ಅಂತ ಏನಿಲ್ಲ. ನೀವು ಈ ಕ್ವಶನ್ ಕೇಳೋದು ಬಿಟ್ರೆ ಈ ಯಾವ ಫ್ಯಾನ್ಸ್ ವಾರು ಇಲ್ಲ, ಏನೂ ಇಲ್ಲ. ಎಲ್ಲ ಫ್ಯಾನ್ಸು ಬಂದ್ಬಿಟ್ಟು ಆರಾಮಾಗಿ ಫಿಲಮ್ ನೋಡ್ಬೋದು. ಈ ಫ್ಯಾನ್ಸ್ ವಾರ್ ನಡೀತಿರದೆ ಅರ್ಧ ಮೀಡಿಯಾದಿಂದಲೇ ಆಗ್ಬಿಟ್ಟಿದೆ. ನೀವು ಕೇಳಿ 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 ಅವರೇ ಹೇಳೋರಲ್ಲ, ಕ್ಲಾರಿಟಿ ಕೊಟ್ಟವರಲ್ಲ. ಆಲ್ರೆಡಿ ಇದು ನಾವು ಪೈರಸಿಗೋಸ್ಕರನೇ ಮಾತಾಡಿರೋದು ಅಂತ ಅವರೇ ಕ್ಲಾರಿಟಿ ಕೊಟ್ಟವರಲ್ಲ. ಇದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಎಲ್ಲರೂ ಬಂದು ಫಿಲಮ್ ನೋಡಿ. ಎಲ್ಲ ಫ್ಯಾನ್ಸು ಕೂಡ ಫಿಲಮ್ ನೋಡಿ. ಫಿಲಮ್ ಮಾತ್ರ ಯಾವ ಫ್ಯಾನ್ಸ್ಗೂ ವಾರಿಲ್ಲ, ಏನೂ ಇಲ್ಲ. ತುಂಬ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಕಂಟೆಂಟ್ ಮಾಡೋರು. ಎಮೋಷನ್ನು ಆ್ಯಕ್ಷನ್ ಮಾತ್ರ ಸಕ್ಕ ಸ್ವೀಟ್ ಕೆಲ್ಸಿದೆ, ಚೆನ್ನಾಗಿದೆ. ಮೂವಿ ಬಂದು ಎಲ್ಲ ಥಿಯೇಟ್ರಲ್ಲೇ ನೋಡಿ. ಅದೇ ಮೇಡಮ್, ನೀವು ಕ್ವಶನ್ ಕೇಳೋದ ಬಿಟ್ಬಿಡಿ. ಪೈರಸಿ ಬಗ್ಗೆ ಮಾತಾಡೋದು, ಸಿನಿಮಾ ಬಗ್ಗೆ ಕೇಳಿ ಬೇಕಾದ್ರೆ ಹೇಳ್ತೀವಿ. ನೀವು ಸುದೀಪ್ ಫ್ಯಾನ್ ಅನ್ಸಿದ್ರೆ ಹೋಗಿ ಇವ್ರು ಕೇಳ್ತೀರಾ, ದರ್ಶನ್ ಫ್ಯಾನ್ಸ್ ಇದ್ರೆ ಅದು ಕೇಳ್ತೀರಾ. ಅದು ಕೇಳೋ ಬಿಟ್ಬಿಡಿ, ಅದೇ ಸರಿ ಆಗುತ್ತೆ. ಯಾರು ಫ್ಯಾನ್ಸ್ಗಳು ಯಾರು ಮಾಡ್ಕೊಂಡಿಲ್ವಲ್ಲ, ಫಿಲಮ್ ಬಂದು ಎಲ್ಲ ನೋಡಿ. ದರ್ಶನ್ ಫ್ಯಾನ್ಸ್ ಫೋನ್ ಫಿಲಮ್ ನೋಡ್ತಾರೆ, ಅವ್ರದ್ದೇನು ತೊಂದರೆ ಇಲ್ವಲ್ಲ. ನೀವು ಯಾಕೆ ಕೇಳಕ್ ಹೋಗ್ತೀರಾ? ನೀವು ಕೇಳೋದ ಬಿಟ್ಬಿಡಿ, ಅದೇ ಸರಿ ಆಗುತ್ತೆ ಆಟೋಮೆಟಿಕ್. ನೋಡಿ, ಸುದೀಪ್ ಟಿ ಶರ್ಟ್ ಬಂದರೆ ಅದು ಇದು ಫ್ಯಾನ್ಸ್ ಅಂದ್ರೆ ಇದು ಫ್ಯಾನ್ಸ್. ಸುದೀಪ್ ಬಗ್ಗೆ ಆಗ್ಲಿ ಯಾರ ಬಗ್ಗೆ ಆಗ್ಲಿ ಮಾತಾಡಂಗೆ ಇಲ್ಲ. ಫ್ಯಾನ್ಸ್ ವಾರ್ ಬಿಟ್ಬಿಡಿ, ಬಂದು ಕನ್ನಡ ಇಂಡಸ್ಟ್ರಿ ಮೂವಿ ನೋಡಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಆಮೇಲೆ ನಂಬರ್ 1 ಬೆಳಿಬೇಕು ಅಂದ್ರೆ ನಮ್ ಕನ್ನಡ ಇಂಡಸ್ಟ್ರಿನೇ. ಅದ್ ಹೆಂಗ್ರಿ ಹೇಳ್ತೀರಾ ಫ್ಯಾನ್ಸ್ ವಾರು ಅಂತ? ಫ್ಯಾನ್ಸ್ ವಾರ್ನ ಬಿಟ್ಬಿಡಿ. ಕಮೆಂಟ್ಸ್ ಹಾಕಿದ್ರಲ್ಲ ವಿಜಯಲಕ್ಷ್ಮಿ ಅವರಿಗೆ, ಮತ್ತೆ ಏನು ಕಮೆಂಟ್ ಹಾಕ್ತೀರಾ? ನಾವು ಹಾಕಿದ್ವಾ? ಫೇಕ್ ಐಡಿ ಹೆಂಗೆ ಹೇಳ್ತೀರಾ? ಸುದೀಪ್ ಹೆಸರು ಯಾಕೆ ಯೂಸ್ ಮಾಡ್ಕೋಬೇಕಿತ್ತು? ಅನಿಸುತ್ತೆ ಅಲ್ವಾ ಅಲ್ಲಿ ಸುದೀಪ್ ಹೆಸರು ಯೂಸ್? ನೋ ವೇ, ಚಾನ್ಸ್ ಇಲ್ಲ. ಫ್ಯಾನ್ಸ್ ವಾರ್ ಬಿಟ್ಬಿಡಿ. ಅವರಿಗೆ ಕ್ವೆಶ್ಚನ್ ಮಾಡಬೇಕು. ನೀವು ಕ್ವೆಶ್ಚನ್ ಮಾಡಬೇಕು. ಐಡಿ ಕೊಟ್ಟಾರಲ್ಲ ಮೇಡಮ್ ಅವರು. ಒಂದು ನಿಮಿಷ ಮೇಡಮ್ ಐಡಿ ಕೊಟ್ಟಾರಲ್ವಾ? ಯಾರೋ ಕಂತ್ರಿ ಕೆಲಸ ಮಾಡ್ತಾರೆ ಅನ್ಬಿಟ್ಟು ಫ್ಯಾನ್ಸ್ ವಾರ್ನ ಮಾಡೋದಲ್ಲ. ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಬೆಳೆಸಿ, ಆಮೇಲೆ ಮಾತಾಡಿ. ಆಕ್ಚುಲಿ ಮೂವಿ ಮಾತ್ರ ಸಖತ್ತಾಗಿತ್ತು. ಫ್ಯಾನ್ಸ್ ವಾರ್ ಬಿಟ್ಬಿಟ್ಟು ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಮೂವಿ ನೋಡಿ. ಆಮೇಲೆ ಫ್ಯಾನ್ಸ್ ವಾರ್ ಅದು ಇದು ಅನ್ಕೊಂಡು ಅಲ್ಲಿ ಹೀರೋಗಳಿಗೆ ಇರಲ್ಲ. ಯಾಕ್ರಿ ಫ್ಯಾನ್ಸ್ಗೆ ಎಂತದು ಫ್ಯಾನ್ಸು? ಆಕ್ಚುಲಿ ಭಾಷಣ ಕೇಳಿ ದರ್ಶನ್ ಅವ್ರಿಗೆ ಕನೆಕ್ಟ್ ಮಾಡಿರೋದು ಯಾರು? ಮೀಡಿಯಾದವರು. ಒಬ್ರು ಬಗ್ಗೆ ಒಂದು ಮಾತಾಡ್ರೆ 100 ಕ್ರಿಯೇಟ್ ಮಾಡ್ತಾರೆ ಮೀಡಿಯಾದವರು. ಅದೇಂಗ್ರಿ ಹೇಳ್ತೀರಾ? ನೀವು ಅವ್ರವ್ರು ಕೇಳಬಿಡಿ ಸರ್. ಮೊದಲು ಬಿಟ್ಬಿಡಿ ಸರ್. ಫಿಲಮ್ ಕೇಳಕ್ ಬಂದ್ರೆ ಫಿಲಮ್ ಬಗ್ಗೆ ಮಾತಾಡಿ ಸರ್. ನೀವು ಕೇಳಿತ್ತು. ಯಾವತ್ತು ದರ್ಶನ್ ಸರ್ ಸುದೀಪ್ ಸರ್ ಜಗಳ ಮಾಡ್ಕೊಂಡಿಲ್ಲ. ಪ್ರತಿ ಒಂದು ಥಿಯೇಟರ್ ಅಲ್ಲೂ ದರ್ಶನ್ ಸರ್ದು ಮತ್ತೆ ಸುದೀಪ್ ಸರ್ದು ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯಾರ ಕೈಲೂ ಆಗಲ್ಲ. ಈಗಲೂ ಅಷ್ಟೇ ಒಳ್ಳೆ ಫ್ರೆಂಡ್ಶಿಪ್ ಐತೆ. ಮೀಡಿಯಾದವರೇ ಮಾಡ್ತಾ ಇರೋದು ಫ್ಯಾನ್ಸ್ ವಾರ್ ಅನ್ಕೊಂಡು. ಮೂವಿ ಬಗ್ಗೆ ಹೇಳಕ್ಕೆ ಪದಗಳೇ ಇಲ್ಲ. ಸಖತ್ತಾದ್ರೆ ಸಖತ್ತು. ಕೇಳಿಸ್ತಿಲ್ಲ. ಎಲ್ಲರೂ ಮಾಡಲ್ಲ. ಮಾಡ್ದವ್ರನ್ನ ಹೋಗಿ ಕೇಳಿ. ಎಲ್ಲರೂ ಒಂದೇ ತರ ಇರಲ್ಲ. ಯಾರನ್ನ ಕಂಡಿಡಿತೀರಾ? ಯಾರಂತ ಹೇಳ್ತೀರಾ? ಕಂಡಿಡಿರಿ. ಆಮೇಲೆ ಎಲ್ಲ ಫ್ಯಾನ್ಸ್ ಹತ್ರ ಹೋಗಿ ಮಾತಾಡಿ. ಅದ್ ಹೆಂಗೆ ಹೇಳ್ತೀರಾ? ಆಕ್ಚುಲಿ ಫ್ಯಾನ್ಸ್ ವಾರ್ ಅನ್ನೋದು ಬಿಟ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಬಂದ್ ಬೆಳೆಸಿ, ಆಮೇಲೆ ಮಾತಾಡ್ರಿ. ಮೂವಿ ಮಾತ್ರ ಸಖತ್ತು, ಹೇಳಕ್ಕೆ ಆಗಲ್ಲ. ಸಖತ್. ಅದ್ರ ಮೂವಿ ಬಗ್ಗೆನೇ ಮಾತಾಡಕ್ಕಾಗಲ್ಲ. ಸಖತ್ತನೇ ಸಖತ್ತು ಮೂವಿ. ಸ್ಟೋರಿ ಮಾತ್ರ ಏನ್ ಹೇಳ್ಬೇಕು, ಅದ್ ಮಾತ್ರ ಸಖತ್ತು. ಮೂವಿ ಬಗ್ಗೆ ಒಂದು ಚೂರು ಮಾತಾಡಂಗಿಲ್ಲ. ಆಕ್ಚುಲಿ ಚಿರುತ್ತೆ ಓಡ್ಕೊಂಡ್ ಬರೋದಕ್ಕೂ ಅದು ಹಾರ್ಕೊಂಡ್ ಬರೋದಕ್ಕೂ ಮೂವಿ ಮಾತ್ರ ಡಿಸೆಂಬರ್ 25 ಬಂದೇ ಬರುತ್ತೆ ಅಂದಿದ್ರು, ಅದಂಗೆ ಬಂದೈತೆ. ಸಖತ್ತು ಮೂವಿ ಮಾತ್ರ. ಮಾರ್ಕ್ಗೂ ಮ್ಯಾಕ್ಸ್ಗೂ ಕಂಪೇರ್ನೇ ಮಾಡಬೇಡಿ. ಸಖತ್ತು 4 ಪಟ್ಟು. ಇನ್ನ ಅಂದ್ರೆ 4 ಅಲ್ಲ
5 ಪಟ್ಟು ಸಖತ್ತಾಗೈತೆ ಮಾರ್ಕು. ಆಕ್ಚುಲಿ ಮೀಡಿಯಾದವ್ರು ಮಾಡೋದೇ ತಪ್ಪು. ಕಂಪೇರ್ ಯಾಕೆ ಮಾಡ್ತೀರಾ? ಕಂಪೇರ್ ಮಾಡೋದು ಬಿಟ್ಬಿಡಿ. ಅವ್ರಿಗೂ ಇವ್ರಿಗೂ ಏನು ಸಖತ್ತು. ಅವ್ರ ಬಗ್ಗೆ ಮಾತಾಡಕ್ಕೆ ಆಗಲ್ಲ. ಅವ್ರ ಸ್ಟೈಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸಖತ್ ಅಂದ್ರೆ ಸಖತ್ತು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.